ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸವಿಯನಿ ವ್ಲಾಗ್. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಹೋಗಿ ಆಚೆ ಕಡೆ ನಿಂತ್ಕೊಂಡು ಸ್ವಲ್ಪ ನೇಚರ್ನ ಸೌಂಡ್ ಕೇಳಿಸ್ಕೊಳ್ತಾ ಇದ್ರೆ ಎಷ್ಟು ತಂಪು ಅನಿಸುತ್ತಲ್ವ ಕಿವಿಗಳಿಗೆ. ನಾನು ಕೂಡ ಒಂದು 10 ನಿಮಿಷನಾದರೂ ಆಚೆ ನಿಂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಒಳಗಡೆ ಬಂದು ಮಿಕ್ಕಿದ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಇವತ್ತು ರಾಯರ ಜಯಂತಿ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಎದ್ದಿದೆ, ಅಂದರೆ ಒಂದು 5 ಗಂಟೆ ಹಂಗೇನೋ ಎದ್ದಿದೆ. ರಾತ್ರಿನೇ ನಾನು ದೇವ್ರ ಪಾತ್ರೆನೆಲ್ಲ ತೊಳೆದು ಕ್ಲೀನ್ ಮಾಡಿ ಎತ್ತಿಟ್ಬಿಟ್ಟಿರ್ತೀನಿ. ಇನ್ನು ಹೂವನೂ ಅಷ್ಟೇ, ನಿನ್ನೆನೇ ನಾನು ಪೂಜೆಗೆಲ್ಲ ತಂದಿದ್ನಲ್ವ, ಅದನ್ನೇ ಪೋಣಿಸಿ ಎತ್ತಿಟ್ಬಿಟ್ಟು ರೋಸ್ ತೊಗೊಂಬಂದಿದ್ದೆ. ಸ್ವಲ್ಪ ಮೊಗ್ಗು ಥರ ಇತ್ತು, ಅದನ್ನೇನು ಫ್ರಿಜ್ಜಿಗೆ ಹಾಕಿದ್ರೆ ಇನ್ನೂ ಚೆನ್ನಾಗಿರಲ್ಲ ಅಂತೇಳಿ ನೀರಲ್ಲಿ ಹಾಕಿಟ್ಟಿದ್ದೆ. ನಾವು ಓಡಾಡೋವಾಗೆಲ್ಲ ಆ ಹೂಗಳ ಮೇಲೆ ಗಮನ ಹೋಗ್ತಾನೆ ಇರುತ್ತೆ, ಯಾಕಂದರೆ ಫ್ರೆಶ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇರುತ್ತಲ್ವ. ಇನ್ನು ಬೇಸಿಗೆ ಆಗಿರೋದ್ರಿಂದ ಹೂಗಳು ಬೇಗ ಬಾಡೋಗ್ಬಿಡುತ್ತೆ. ಹಾಗಾಗಿ 2 ಅವರ್ಗೆ ಒಂದ್ಸತಿನಾದ್ರು ನೀರಿಂದ ಸ್ಪ್ರೇ ಮಾಡ್ಕೊಳ್ತಾ ಇದ್ದರೆ ತುಂಬಾ ಫ್ರೆಶ್ ಆಗಿರುತ್ತೆ. ಒಂದು 5-6 ದಿನ ಆದ್ರೂ ಒಣಗೋಗಲ್ಲ, ತುಂಬ ಚೆನ್ನಾಗಿರುತ್ತೆ. ನಮ್ಮನೇಲಂತೂ ಈ ಥರ ಹೂಗಳನ್ನ ಇಡೋದು ಅಂದರೆ ನನಗೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಹೂಗಳೇನಾದರೂ ಬಾಡ್ತಾ ಇದೆ ಅಂದರೆ ಸಾಕು, ಬೇಗ ಹೋಗಿ ಹೂವನ್ನ ಚೇಂಜ್ ಮಾಡಿಬಿಡ್ಬೇಕು ನನಗೆ. ಇಲ್ಲ ಅಂದರೆ ಸಮಾಧಾನನೇ ಇರಲ್ಲ. ಅದನ್ನು ಓಡಾಡೋವಾಗೆಲ್ಲ ಅದನ್ನ ಗಮನಿಸ್ತಾ ಇರ್ತೀವಲ್ವ. ಹಾಗಾಗಿ ಇನ್ನು ಸಾಂಬ್ರಾಣಿ ಹಾಕೊಳ್ಳೋಕ್ಕೆ ನಾನು ಒಂದು ಚಿಪ್ಪಲ್ಲಿ ಸುಟ್ಬಿಟ್ಟು ಕೆಂಡ ಮಾಡಿಕೊಂಡು ಅದರಲ್ಲಿ ಸಾಂಬ್ರಾಣಿನ ಹಾಕ್ಕೊಳ್ತೀನಿ. ಈ ಲಾವಂಚದಿಂದ ಹಾಕ್ಕೊಳ್ತಾ ಇದ್ದೆ ಮೊದಲು, ಅದು ಅಷ್ಟೊಂದು ತುಂಬ ಹೊತ್ತು ಇರಲ್ಲ, ಬೇಗ ಬೇಗ ಹುರಿದ್ಬಿಟ್ಟು ಬೂದಿ ಆಗೋಗ್ಬಿಡ್ತಾ ಇತ್ತು. ಹಾಗಾಗಿ ನನಗೆ ಅದೊಂದು ಇಷ್ಟ ಆಗ್ತಾ ಇರಲಿಲ್ಲ. ಚಿಪ್ಪಲ್ಲೇ ಹಾಕ್ಕೊಂಡ್ರೆ ಬೆಟರ್ ಅಂತೇಳಿ ಚಿಪ್ಪಲ್ಲಿ ಹಾಕ್ಕೊಳ್ತೀನಿ. ಚೆನ್ನಾಗಿ ಹೊಗೆ ಕೂಡ ಬರುತ್ತಲ್ವ. ಹಾಗಾಗಿ ಇನ್ನು ಮಕ್ಕಳು ಕೂಡ ಮಲಗಿದ್ರು. ಇನ್ನು ಅವರು ಎದ್ದೇಳೋಷ್ಟೊತ್ತಿಗೆ ನಾನು ಇದೆಲ್ಲ ಕೆಲಸ ಮುಗಿಸ್ಕೊಂಡ್ರೆ ಆಮೇಲೆ ಲಯಾಗೆ ಸ್ನಾನ ಮಾಡ್ಸೋಕ್ಕೆ ಸರಿ ಹೋಗುತ್ತೆ ಅಂಥೇಳಿ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ನಾನು ನೈವೇದ್ಯನ ಮಾಡಿ ಇಟ್ಟಿಲ್ಲ, ಬರೀ ಬಾಳೆಹಣ್ಣು ನೀರು ಮಾತ್ರ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಆಮೇಲೆ ಮತ್ತೆ ಹನಿ ಎದ್ದು ಫ್ರೆಶ್ ಅಪ್ ಆಗ್ಬಿಟ್ಟು ಬಂದು ಈ ಥರ ಪೂಜೆಗಳು ಮಾಡಿದ ದಿನ ಎಲ್ಲರೂ ಬಂದು ಪೂಜೆ ಮಾಡ್ತಾ ಇರ್ತಾರೆ. ಅವ್ರಿಗೆ ಯಾವಾಗ ಟೈಮ್ ಸಿಗುತ್ತೆ ಅವಾಗೆಲ್ಲನೂ, ಅಂದರೆ ತಿಂಡಿ ತಿನ್ನೋಕ್ಕೆ ಮುಂಚೆನೇ ಎಲ್ಲ ಬಂದು ಪೂಜೆ ಮಾಡ್ಕೊಂಡ್ಬಿಡ್ತಾರೆ. ಅಷ್ಟೊತ್ತಿಗೆ ನಾನು ಅವ್ರು ಎದ್ದೇಳೋಷ್ಟೊತ್ತಿಗೆ ನೈವೇದ್ಯಕ್ಕೆ ಏನಾದರೂ ಮಾಡಿದ್ರೆ ಅವ್ರು ಪೂಜೆ ಮಾಡುವಾಗ ಮತ್ತೆ ಪ್ರಸಾದ ಇಟ್ಬಿಟ್ಟು ಪೂಜೆ ಮಾಡ್ತಾರೆ ಅಂಥೇಳಿ ನಾನು ಕಾಳು ಉಶ್ಲಿನ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ನಾನು ಊರ ಕಡೆ ಮಾಡ್ತಾ ಇರ್ತಾರೆ, ಕಡಲೆಬೇಳೆ ಮತ್ತು ರವೆನ ಹಾಕಿಬಿಟ್ಟು ಹುಗ್ಗಿ ಅಂತೇಳಿ ಬೆಲ್ಲ ಹಾಕಿ ಅದನ್ನು ಮಾಡ್ಕೊಳ್ಳೋಣ ನೈವೇದ್ಯಕ್ಕೆ ಅಂತೇಳಿ ಸ್ವೀಟ್ಗೆ ಅದನ್ನು ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಮಾಮೂಲಿಯಾಗಿ ಕಡಲೆಕಾಳು ಉಶ್ಲಿನ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ರಾತ್ರಿನೇ ನಾನು ಕಡಲೆಕಾಳನ್ನ ನೆನೆಸಿಟ್ಕೊಂಡಿದ್ದೆ, ಅದನ್ನೇ ಇವಾಗ ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಂಬೇಡೋಣ ಅಂತೇಳಿ ಒಂದು 2 ವಿಸಿಲ್ ಹೊಡ್ಸ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಒಂದು 2 ವಿಸಿಲ್ ಹೊಡ್ಸ್ಕೊಂಡ್ರೆ ಸಾಕು, ಚೆನ್ನಾಗಿ ಬೆಂದಿರುತ್ತೆ, ಕರೆಕ್ಟಾಗಿ ಹದವಾಗಿ ಬೆಂದಿರುತ್ತೆ. ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಹೆಸರುಬೇಳೆನ ಮಿಕ್ಸ್ ಮಾಡಿ ತೊಳೆದು ಚೆನ್ನಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ನೆಂದರೆ ತುಂಬ ಟೇಸ್ಟಾಗಿರುತ್ತೆ ಹುಗ್ಗಿ. ಹಾಗಾಗಿ ಸ್ವಲ್ಪ ರವೆನೂ ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ. ಇದನ್ನ ಊರಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾಯಿದ್ರು ಅಮ್ಮ, ಹಾಗಾಗಿ ನಾನು ಇದನ್ನೇ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಮತ್ತು ರಾಯರಿಗೂ ಕೂಡ ತುಂಬಾ ಇಷ್ಟ ಹೆಸರುಬೇಳೆ ಕಡಲೆಬೇಳೆ ರವೆನ ಹಾಕಿ ಮಾಡೋ ಥರ ಹುಗ್ಗಿ, ಹಾಗಾಗಿ ಅದನ್ನೇ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಇನ್ನು ಕಡಲೆಕಾಳು ಬೇಯೋಷ್ಟೊತ್ತಿಗೆ ನಾನು ತರಕಾರಿನ ಕಟ್ ಮಾಡ್ಕೊಂಡ್ಬಿಡೋಣ ಪಲಾವ್ಗೆ ಅಂಥೇಳಿ ತರಕಾರಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕೆಲಸ ಏನಾದರೂ ಮಾಡಬೇಕು ಅಂದಾಗ ನಾನು ಮುಂಚೆನೇ ಬೇಯಿಸೋದೇನೆಲ್ಲ ಇರುತ್ತಲ್ವ, ಅದನ್ನು ಬೇಯಿಸೋಕೆ ಇಟ್ಬಿಟ್ಟು ಈ ಥರ ಕಟ್ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ತುರಿಯೋದಾಗಿರ್ಬೋದು, ಇದೆಲ್ಲ ಮಾಡ್ಕೊಂಡ್ಬಿಡ್ತೀನಿ. ಬೇಗ ಕೂಡ ಆಗುತ್ತೆ, ಟೈಮು ಕೂಡ ಸೇವ್ ಆಗುತ್ತೆ. ಏನಾದರೂ ತಿಂಡಿ ಮಾಡಬೇಕಂದ್ರೆ ನಂಗೆ ಅಷ್ಟೊಂದು ಟೈಮ್ ಬೇಕು ಅಂತ ಯಾವತ್ತೂ ಅಂತ ಅನಿಸಿಲ್ಲ. 1 ಅವರಲ್ಲೆಲ್ಲ ಬೇಗ ರೆಡಿ ಮಾಡಿಬಿಡ್ತೀನಿ. ಅಡುಗೆ ತುಂಬ ಇಷ್ಟಪಟ್ಟು ಮಾಡೋರಿಗೆ ಗೊತ್ತಿರುತ್ತೆ ಎಷ್ಟು ಟೈಮ್ ಹಿಡಿಯುತ್ತೆ ಒಂದು ಅಡುಗೆ ಮಾಡೋಕ್ಕೆ. ಆಮೇಲೆ ತಿಂದರೆ ಸಾಕು ಇದರಲ್ಲಿ ಏನು ಐಟಮ್ ಹಾಕಿರ್ತಾರೆ ಅನ್ನೋದು ಕೂಡ ಗೊತ್ತಾಗ್ಬಿಡುತ್ತೆ. ಅಡುಗೆನ ಅಷ್ಟು ಅಬ್ಸರ್ವೇಷನ್ ಮಾಡ್ತಾ ಇರ್ತಾರೆ ಅಡುಗೆ ಕಲಿಯೋರು. ನಾನು ಕೂಡ ಅದೇ ಥರನೇ ಅಭ್ಯಾಸ ಮಾಡ್ಕೊಂಡಿದ್ದು. ಯಾರಾದರೂ ಏನಾದರೂ ಸ್ಪೆಷಲಾಗಿ ಮಾಡ್ಕೊಂಡು ಬಂದು ಕೊಟ್ಟಿದ್ರು ಅಂದರೆ ಅದನ್ನ ಹೇಗೆ ಮಾಡಿದ್ದಾರೆ, ಏನೇನು ಹಾಕಿದ್ದಾರೆ ಇಂಗ್ರೀಡಿಯೆಂಟ್ಸು ಅಂತ ಹೇಳಿ ತಿನ್ನೋವಾಗಲೇ ಅದನ್ನು ಲೆಕ್ಕ ಹಾಕ್ಕೊಳ್ತಾ ಇರ್ತಿದ್ದೆ ಮೈಂಡಲ್ಲಿ. ಹಾಗಾಗಿ ನನಗೆ ಅಡುಗೆ ಕಲಿಯೋಕ್ಕೆ ತುಂಬ ಈಸಿ ಆಯಿತು ಅಂತಲೇ ಹೇಳ್ಬೋದು. ಇನ್ನು ಪಾಯಸಕ್ಕೆ ನಾನು ಇಲ್ಲಿ ತುಪ್ಪದಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ಗಳನ್ನ ಹುರಿದು ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ರವೆನ ತೊಗೊಂಡಿದ್ದೀನಿ, ಅದು ಬನ್ಸಿ ರವೆನ, ಅದನ್ನು ಕೂಡ ತುಪ್ಪದಲ್ಲಿ ಹುರಿದು ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇನ್ನಿವಾಗ ಹೆಸರು ಬೇಳೆನ ನೆನೆಸಿಟ್ಟಿದ್ದೆ ಅಲ್ವಾ, ಅದನ್ನೇ ಇವಾಗ ಬೇಯಿಸೋಕೆ ಇಟ್ಕೊಳ್ತಾ ಇದ್ದೀನಿ. ಒಂದು 4ರಿಂದ 5 ವಿಸಿಲು ಕೂಗಿಸ್ಕೋಬೇಕಾಗುತ್ತೆ, ಸಾಫ್ಟಾಗಿ ಬೇಯಬೇಕಲ್ವ. ಹಾಗಾಗಿ ಅದಕ್ಕೇ ನಾನು ಒಂದು ಸ್ಪೂನಷ್ಟು ತುಪ್ಪನ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಉದ್ರುದ್ರಾಗಿರುತ್ತೆ, ಅಂದರೆ ತುಂಬ ಸ್ಮ್ಯಾಶ್ ಆಗಿಬಿಡಲ್ಲ ಕಡಲೆಬೇಳೆ, ಹಾಗಾಗಿ ಆ ಥರ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಕಾಳು ಉಶ್ಲಿಗೆ ನಾನು ಸ್ವಲ್ಪ ಒಗ್ಗರಣೆ ಮಾಡ್ಕೊಂಬೇಡ ಅಂತೇಳಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಸಾಸಿವೆ ಜೀರಿಗೆ ಹಾಕ್ಕೊಂಡು 1-2 ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಮ್ಮ ಮನೇಲಿ ಸ್ವಲ್ಪ ಕಡಿಮೆನೇ ಖಾರ ತಿನ್ನೋದು, ಹಾಗಾಗಿ ನಾನು ಬ್ಯಾಡಗಿ ಮೆಣಸಿನ್ಕಾಯಿನೂ 1-2 ಹಾಕ್ಕೊಂಡಿದ್ದೀನಿ. ಮಾಮೂಲಿ ಖಾರದ ಮೆಣಸಿನ್ಕಾಯಿ 1-2 ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಕೊಬ್ಬರಿನ ನಾನು ಈ ಥರ ತುರಿದ್ಬಿಟ್ಟು ಹಾಕ್ಕೊಳ್ತಾ ಇಲ್ಲ, ಮಿಕ್ಸಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಮಿಕ್ಸಿಲಿ ಸ್ವಲ್ಪ ಆಡಿಸ್ಬಿಟ್ಟು ಹಾಕಿದ್ರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅದು ಕಡಲೆಕಾಳಿಗೆ, ಹಾಗಾಗಿ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಕರಿಬೇವನ್ನು ಕೂಡ ನೀವು ಕಟ್ ಮಾಡಿ ಹಾಕಿ ಸಣ್ಣದಾಗಿ, ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿನ ಹಾಕಕ್ಕೆ ಹೋಗ್ಬಾರ್ದು, ಯಾಕಂದರೆ ನೈವೇದ್ಯಕ್ಕೆ ಇಡ್ತೀವಲ್ವ, ಹಾಗಾಗಿ. ಇನ್ನು ಪಾಯಸಕ್ಕೂ ಕೂಡ ಇವಾಗ ಕಡಲೆಬೇಳೆ ಎಲ್ಲ ಚೆನ್ನಾಗಿ ಬೆಂದಿತ್ತಲ್ವ, ಅದಕ್ಕೆ ನಾನು ಇವಾಗ 1 ಕಪ್ ಆಗೋಷ್ಟು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಕಪ್ ಆಗೋಷ್ಟು ನಾನು ಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಏಲಕ್ಕಿ ಪುಡಿನ ಸ್ವಲ್ಪ ಹಾಕ್ಕೊಂಡು ಆವಾಗಲೇ ನಾನು ಹುರಿದಿಟ್ಕೊಂಡಿದ್ದಲ್ವ ದ್ರಾಕ್ಷಿ ಗೋಡಂಬಿ, ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ.
ತುಂಬಾ ಚೆನ್ನಾಗಿರುತ್ತೆ. ಈ ಥರ ಹುಗ್ಗಿ ಅಂತಾರೆ ಇದಕ್ಕೆ ಹೆಸರು. ಹುಗ್ಗಿ ತುಂಬಾ ಚೆನ್ನಾಗಿತ್ತು. ನೈವೇದ್ಯಕ್ಕೂ ಇಟ್ಬಿಡೋಣ ಅಂಥೇಳಿ ಅಷ್ಟೊತ್ತಿಗಾಗಲೇ ನಾನು ಅಡುಗೆ ಮಾಡೋವಾಗಲೇ ಮಕ್ಕಳು ಎದ್ದಿದ್ರು. ಇನ್ನು ಒಬ್ರಿಗೊಬ್ರು ಅವರೇ ಸ್ನಾನ ಮಾಡ್ಕೊಂಡ್ಬಿಟ್ರು ಇವತ್ತು. ಮತ್ತು ಅಚ್ಚು ಕೂಡ ಮನೇಲೇ ಇದ್ದರು. ಯಾಕಂದರೆ ಅವರು ಒಂದು 10 ಗಂಟೆ ಹಂಗೆ ಹೋಗ್ತೀನಿ ಅಂಥೇಳಿ ಇವತ್ತು ಸ್ವಲ್ಪ ಲೇಟಾಗಿ ಹೋಗಿದ್ರು. ಹಾಗಾಗಿ ಲಯಾಗೆ ಅವರೇ ಸ್ನಾನ ಮಾಡಿಸಿ ಸ್ವಲ್ಪ ಕೆಲಸ ಇದೆ ಅಂಥೇಳಿ ಆಫೀಸ್ ಕೆಲಸ ಏನೋ ಬರ್ಕೊಂಡು ಕೂತಿದ್ರು. ಹನಿನೂ ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ನಾನೇ ಮಾಡ್ತೀನಮ್ಮ ಪೂಜೆನ ಅಂಥೇಳಿ ಮಾಡ್ತಾ ಇದ್ದಾಳೆ. ನಾನು ಇನ್ನು ತಿಂಡಿ ಮಾಡೋಣ ಅಂಥೇಳಿ ತಿಂಡಿ ಮಾಡೋಕ್ಕೆ ಹೋದೆ. ಯಾಕಂದರೆ ಅವಳು ಔಷಧಿ ಕುಡ್ದಿದ್ದಾಳೆ. ಒಂದು ಅರ್ಧ ಗಂಟೆಗೆಲ್ಲ ತಿಂಡಿ ರೆಡಿ ಆಗಬೇಕಲ್ವ, ಹಾಗಾಗಿ ಆವಾಗಲೇ ಎಲ್ಲ ಕಟ್ ಮಾಡಿ ಇಟ್ಕೊಂಡಿರೋದ್ರಿಂದ ಏನು ತುಂಬ ಟೈಮ್ ಬೇಕಾಗಲ್ಲ ಅಂಥೇಳಿ ಮಾಡ್ತಾಯಿದ್ದೀನಿ. ಕುಕ್ಕರ್ಗೆ ನಾನು ಇವಾಗ ಸ್ವಲ್ಪ ಎಣ್ಣೆನ ಹಾಕಿ ಹೋಲ್ ಸ್ಪೈಸಸ್ನ ಹಾಕಿ ಫ್ರೈ ಆದಮೇಲೆ ಈರುಳ್ಳಿನ ಉದ್ದದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಮಸಾಲೆನ ರುಬ್ಕೊಳ್ಳೋಕ್ಕೆ ನಾನು 5ರಿಂದ 6 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಪುದೀನನ ಸೇರಿಸ್ಕೊಂಡು ಶುಂಠಿ ಬೆಳ್ಳುಳ್ಳಿನೂ ಹಾಕ್ಕೊಂಡು ಒಂದು 5ರಿಂದ 6 ಗೋಡಂಬಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಟೊಮೊಟೊನೂ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ ಅದನ್ನು ಸೇರಿಸ್ಕೊಂಡು ಮತ್ತೆ ಎಣ್ಣೆ ಬಿಡೋ ತನಕ ಫ್ರೈ ಆದಮೇಲೆ ತರಕಾರಿನ ಸೇರಿಸ್ಕೊಂಡು ಒಂದು 5 ನಿಮಿಷ ಹುರ್ಕೊಳ್ಬೇಕಾಗುತ್ತೆ. ಅದಾದಮೇಲೆ ಸ್ವಲ್ಪ ಮೊಸರನ್ನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ನೀರನ್ನ ಸೇರಿಸ್ಕೊಬೇಕು. 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, ಅದಕ್ಕೆ ನಾನು ಒಂದು 2 ಗ್ಲಾಸ್ ನೀರನ್ನ ಹಾಕ್ಕೊಂಡು ಅಕ್ಕಿನ ಸೇರಿಸ್ಕೊಂಡು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಕುಕ್ಕರ್ನ ಮುಚ್ಚಿ ಒಂದು 2 ವಿಸಿಲ್ ಹೊಡ್ಸ್ಕೊಂಡ್ರೆ ಸಾಕು. ಪಲಾವು ರೆಡಿಯಾಗಿ ಹೋಗ್ಬಿಡುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತಲ್ವ ಈ ಥರ ಮಾಡೋದ್ರಿಂದ. ತುಂಬ ಜನಕ್ಕೆ ಪಲಾವು ಟೊಮೆಟೊ ಬಾತ್ ಅಂದರೆ ತುಂಬಾ ಇಷ್ಟ ಆಗ್ತಿರುತ್ತೆ. ನಮ್ಮ ಮನೇಲೂ ಕೂಡ ಹಾಗೆಯೇ ಪಲಾವು ಟೊಮೆಟೊ ಬಾತ್ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಸಪೋಸು ಮಧ್ಯಾಹ್ನ ಕುಳಿದ್ರೂ ಕೂಡ ಆರಾಮಾಗಿ ತಿಂತಾರೆ, ಇಲ್ಲಾಂದರೆ ಬೇರೆ ತಿಂಡಿ ಆದರೆ ತಿನ್ನೋಕ್ಕೋಗಲ್ಲ. ಇನ್ನು ತಿಂಡಿ ಎಲ್ಲ ಮುಗಿಸ್ಕೊಂಡು ನನ್ನ ಫ್ರೆಂಡ್ ಮನೇಲೂ ಕೂಡ ಪೂಜೆ ಇತ್ತು, ಹಂಗಾಗಿ ಅಲ್ಲಿಗೆ ಹೊರಡೋಣ ಅಂಥೇಳಿ ಹೊರಟ್ವಿ. ಬೇಡ ಬಿಡು, ಎನ್ಕೋಬೇಕು ಆಂಟಿ ಮನೆಗೆ, ನಮ್ಮ ಮನೇಲೇ ಇರೋಣ ಬಿಡು. ಆಂಟಿ ಮನೆಗೋ? ಹೌದಾ ಹೌದಾ. ಏನು ಮಾಡ್ಕೊಂಡೆ? ಬರೀ ನಿಂತಲ್ಲೆಲ್ಲ ಹಬ್ಬ ಮಾಡ್ಕೋತೀಯಪ್ಪ ನೀನು. ಏನು ಗೊತ್ತಾಗುತ್ತೆ? ಏನು ಗೊತ್ತಾಗಲ್ಲ ನಿನಗೆ, ಅದಕ್ಕೆ ಹಬ್ಬ ಮಾಡ್ಕೊತೀಯ. ಏನು ಸಮಾಚಾರ? ಏನಿಲ್ಲ. ನೀನು ಅಲ್ಲೇ ಇರು, ಆಂಟಿ ಮನೇಲೆ ಬರಬೇಡ. ಇಲ್ಲ, ನಿಂಗೆ ಆಂಟಿ ಮನೇಲಿ ಇರೋಕ್ಕೆ ಇಷ್ಟ ತಾನೇ? ಅಲ್ಲೇ ಇರು. ಇಷ್ಟ, ಇಲ್ಲಿಂದ ತಗೊಂಡೋಗಿ ಅಲ್ಲೇ ಸೆಟ್ಲ್ ಆಗಿಬಿಡು. ಸ್ವಲ್ಪ ಡ್ರೆಸ್ ಕೊಡ್ತೀನಿ. ಯಾಕೆ? ಅವ್ರ ಮನೇಲಿ ತಗೊಂಡು ನಮ್ಮ ಮನೆಗೆ ಬರ್ತೀಯ ನೀನು? ಅದಕ್ಕೆ ಹೇಳಿದ್ದು ಅಲ್ಲೇ ಇರು, ಎಲ್ಲ ತಗೊಂಡೋಗಿ ಅಂತ. ಸರಿ ಆಯಿತು, ನಡಿ ಹೊರಡೋಣ. ಆಯ್ತು ನೇನಿ, ಸರಿ ಹೋಗೋಣ. ನೀನು ನಡಿ. ಬಾ ಬಾಯ್. ನಡೀರಿ ಹೋಗೋಣ. ಇರಿ, ನಾನು ಚಪ್ಪಲ್ ಹಾಕೋತೀನಿ. ಅಯ್ಯೋ ಬಿಡು ಮಗನೇ, ನಾನು ತಗೊಳ್ತೀನಿ. ಅಯ್ಯಯ್ಯೋ ರಾಮ, ಎಲ್ಲಿಗಾರ ಹೋಗೋಕೆ ಖುಷಿ ಆಗ್ಬಿಟ್ರೆ ಎಲ್ಲ ಕೆಲಸ ಮಾಡ್ಬಿಡೋದೆ ಅಲ್ವಾ? ಲಯಾಗ ಆಂಟಿ ಮನೆಗೆ ಹೋಗೋದಂದರೆ ಇಲ್ಲಿ ಖುಷಿ, ಹಾಗಾಗಿ ಅವಳು ಕೂಡ ಖುಷಿಯಾಗಿ ಹೊರಟ್ಲು. ಇನ್ನು ಅಚ್ಚು ಕೂಡ ಕೆಲ್ಸಕ್ಕೆ ಹೋದ್ರಲ್ವ. ನಮ್ಮದು ಟಿಫನ್ ಆಗಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಇನ್ನೇನು ಕೂತ್ಕೊಂಡು ಇಲ್ಲೇನು ಟೈಮ್ ಪಾಸ್ ಮಾಡೋದು, ಅಲ್ಲಿಗಾದರೂ ಹೋಗ್ಬಿಟ್ಟು ಬರೋಣ ಅಂಥೇಳಿ ಹೊರಟ್ವಿ. ಅಂದರೆ ಅವರು ಕೂಡ ಇವತ್ತು ಹಬ್ಬದ ಅಡುಗೆನ ಮಾಡಿದ್ದಾರೆ, ರಾಯರ ಜಯಂತಿ ಆಗಿರೋದ್ರಿಂದ. ಇನ್ನು ಅಲ್ಲೂ ಕೂಡ ಹೋದ್ಮೇಲೆ ಪೂಜೆ ಎಲ್ಲ ಮಾಡ್ತಾ ಇದ್ದಾಳೆ ಅವರು ಆಂಟಿ ಜೊತೆ ಸೇರಿಕೊಂಡು. ಹನಿ ಆಲ್ರೆಡಿ ಟಿ ವಿ ನೋಡೋಣ ಅಂತೇಳಿ ಟಿ ವಿ ಹಾಕೊಂಡು ಕೂತ್ಕೊಂಡಿದ್ಲು. ನಡಿ ಮನೆಗೆ. ಏನಕ್ಕೆ ಬಂದಿದ್ದೀಯಾ ನೀನು ಇಲ್ಲಿಗೆ? ನಡಿ ಮನೆಗೆ, ನಡಿ ಬೇಗ ಬೇಗ. ವಿಡಿಯೋ ಮಾಡ್ತಾ ಇದ್ದೀನಿ. ನೀನೇನು ಮಾಡ್ತಾ ಇದೀಯ ಅಂತ ಸಾಕ್ಷಿಗೆ ತಪ್ಸ್ಕೊಂಡೋಗಿ ಬಚ್ಚಿಕೊಂಡಿದ್ಯಲ್ಲ. ಬರ್ತೀನಿ ಇರು ಅಂದ್ಬಿಟ್ಟು. ಗೇಟ್ ಕ್ಲೋಸ್ ಮಾಡಬೇಕಿಲ್ಲ ಅಂದರೆ ಅಷ್ಟೇ. ಬರ್ತೀನಿಲ್ಲ ನಡಿ. ಇನ್ನು ಲಯ ಹೇಗೆ ಅಂದರೆ ಅವ್ರ ಮನೆಗೆ ಹೋಗ್ಬಿಟ್ರೆ ಸಾಕು, ಅವಳ ಮೇಲೆ ಒಂದು ಕಣ್ಣು ಇಟ್ಟೇ ಇರಬೇಕು. ಇಲ್ಲಾಂದರೆ ಈ ಥರ ಯಾಮಾರಿಸ್ಬಿಟ್ಟು ಸೈಡಲ್ಲಿ ಹೋಗಿ ನಿಂತ್ಕೊಂಡ್ಬಿಟ್ಟಿರ್ತಾಳೆ. ಯಾಕಂದರೆ ಅವ್ರ ಮನೆ ಕೆಳಗಡೆನೇ ಇರೋದ್ರಿಂದ ಆಟ ಆಡೋಕ್ಕೆ ತುಂಬ ಈಸಿಯಾಗಿ ರೋಡ್ಗೆ ಓಡೋಗ್ಬಿಡ್ತಾಳೆ. ಹಾಗಾಗಿ
ಇನ್ನು ಮಕ್ಕಳಿಗೆ ಗೊತ್ತೇ ಇರುತ್ತೆ, ನಿಮಗೆ ರೋಡಲ್ಲಿ ಆಟ ಆಡೋದು ಅಂದರೆ ತುಂಬಾ ಇಷ್ಟ ಆಗ್ತಾ ಇರುತ್ತೆ. ಆದರೆ ಬಿಡೋಕ್ಕೇನು ಬೇಜಾರಿಲ್ಲ, ಆದರೆ ಅಲ್ಲಿ ಗಾಡಿಗಳು ಓಡಾಡಿರ್ತಾ ಇರುತ್ತೆ. ಇನ್ನು ಓಡಾಡೋರು ಬೈಕೋಬಾರ್ದಲ್ವಾ, ಈಗ ಮಕ್ಳಿಗೆ ಬೈಯಲ್ಲ ನಮಗೆ ಬೈತಾರಲ್ವ, ಹಾಗಾಗಿ ಸ್ವಲ್ಪ ಭಯ ಆಗುತ್ತೆ. ನಾವೇ ಯಾರಾದರೂ ನಿಂತು ಆಟ ಆಡಿಸ್ಬೇಕಾಗುತ್ತೆ. ಇನ್ನು ಮನೆಗೆ ಕರ್ಕೊಂಡು ಬಂದು ಪೂಜೆ ಮಾಡು ಅಂತೇಳಿ ಅವ್ರ ಆಂಟಿ ಮಾಡಿಸ್ತಾ ಇದ್ದಾರೆ. ಅವ್ರ ಮನೆಯಲ್ಲೂ ಕೂಡ ತುಂಬಾ ಚೆನ್ನಾಗಿ ಮಾಡಿದರು ರಾಯರ ಪೂಜೆನ ಇವತ್ತು. ಅಂದರೆ ಅವಳಿಗೂ ಕೂಡ ರಾಯರಂದರೆ ತುಂಬಾ ಇಷ್ಟ, ಹಾಗಾಗಿ ಅವಳು ಕೂಡ ಯಾವುದೇ ಪೂಜೆ ಆಗಿರ್ಬೋದು, ವಾರ ಆಗಿರ್ಬೋದು ತಪ್ಪದೆ ಮಾಡ್ತಾಳೆ. ಅದೇ ಒಂದರಲ್ಲಿ ವೈಟ್ ಕಲರ್ ಸಿಲ್ವೆ ಕಾಸು, ಆ ಬ್ಲೂ ಕಲರಲ್ಲಿ ಖರ್ಚು ಮಾಡೋದು, ಅದರಲ್ಲಿ ಸಿಗ್ತೀವಿ. ಖರ್ಚು ಮಾಡಿ ಮಿಕ್ಕಿರೋ ದುಡ್ಡು ಇರುತ್ತಲ್ಲ, ಅದು ಒಂಥರ ರೆಡ್ ಕಲರ್ ಇರುತ್ತೆ. 600 ರೂಪಾಯಿ ಸೇರ್ ಸಿಕ್ಕಿದೆ ಒಂದು ವಾರಕ್ಕೆ, 15 ದಿನಕ್ಕೆ. ಮನೆ ರಿಮೋಟ್ ಎಲ್ಲ ಕಳೆದೋಯ್ತಲ್ಲ, ಈಗ 200 ರೂಪಾಯಿ ಐತೆ. ರಿಮೋಟ್ ತಗೊಂಡ್ರ? ರಿಮೋಟ್ ಇಲ್ಲದೆ ನಿಮ್ಗೆ ಸೀರಿಯಲ್ ನೋಡಿದ್ರೆ ಇರಕ್ಕಾಗಲ್ಲ. ಅವತ್ತು ತಲೆ ಕೆಟ್ಟೋಗಿತ್ತು. 5 ಗಂಟೆ 5:15 ಸ್ಟಾರ್ಟ್ ಆಗುತ್ತೆ ಸೀರಿಯಲ್. ಮಾಡೋದು ಬಿಟ್ಬಿಟ್ಟು ಹೋಗಿ ಊಟ ಸ್ಕಿಪ್ ಆಯ್ತಲ್ಲ ಅಂತ 6 ಗಂಟೆಗೆ ಉಪ್ಪಿಟ್ಟು ಮಾಡ್ಕೊಂತಿದ್ರ? ಊಟ ಮಾಡೋದು ಬಿಟ್ಟು ಹುಡುಕ್ತಾ ಇದ್ರಿ. ಹೊಟ್ಟೆ ಬೇರೆ ಹಸಿತೈತೆ, ಟೆನ್ಷನ್ ಬೇರೆ, ಏನ್ ಮಾಡ್ಲಿ, ನೀರು ಕುಡಿತೀನಿ, ಹೊಟ್ಟೆ ಹಸುಗೆ ಹೋಗ್ತೀನಿ, ಉಳಿತೀನಿ. ಅಪ್ಪ ದೇವ, 6 ಗಂಟೆಲಿ ರಿಮೋಟ್ ತಂದ ಮೇಲೆ ಇದು ಯಜಮಾನ ಬರ್ತದೆ ಸೀರಿಯಲ್. ಅದು ನೋಡ್ಕೊಂಡು ಅಲ್ಲಿ ನೋಡೋದು, ಆಮೇಲೆ ತಿಂದಿದ್ದೀನಿ ಉಪ್ಪಿಟ್ಟು. 6:30 ತಿಂದಿದ್ದೀನಿ. ಎರಡು ಸೀರಿಯಲ್ ಆಗೋಗಿತ್ತು. ಒಂದು ಸಂಧ್ಯಾರಾಗ, ಒಂದು ಯಜಮಾನ, ಅದು ಹೊಟ್ಟೋಯ್ತು. ಅದು ಲಾಸ್ಟ್ ನೋಡ್ಬೋದು. ಇನ್ನು ಅವ್ರ ಮಮ್ಮಿನೂ ಕೂಡ ಮನೇಲಿ ಹೇಗಿರ್ತೀನಿ, ನನ್ನ ಆ್ಯಕ್ಟಿವಿಟೀಸ್ ಏನಿರುತ್ತೆ ಅಂತೇಳಿ ಶೇರ್ ಮಾಡ್ಕೊಳ್ತಾಯಿದ್ರು. ಬಿದ್ದು ಬಿದ್ದು ನಗ್ತಾ ಇದ್ವಿ, ಯಾಕಂದರೆ ಅವರು ತುಂಬಾ ಸೀರಿಯಲ್ಸ್ಗಳಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಮತ್ತು ದುಡ್ಡು ಸೇವಿಂಗ್ಸ್ ಬಗ್ಗೆ ಹೇಳ್ಕೊಡ್ತಾಯಿದ್ರು, ನಾನು ಈ ಥರ ದುಡ್ಡು ಸೇವ್ ಮಾಡ್ತೀನಿ ಅಂತೇಳಿ. ಅವ್ರ ಮನೇಲೂ ಕೂಡ ಇವತ್ತು ಒಬ್ಬಟ್ಟು ಊಟ ಎಲ್ಲ ಮಾಡಿದರು, ಹಾಗಾಗಿ ಊಟ ಅಲ್ಲೇ ಮಾಡಿದ್ವಿ. ಅಜ್ಜಿನೂ ಕಾಣಿಸ್ತಾರೆ, ಈಗ ನೋಡ್ಸು. ವಿಡಿಯೋ ಮಾಡು. ಇನ್ನು ನಾವು ಊಟ ಮಾಡುವಾಗ ಲಯ ನಾನು ವೀಡಿಯೋ ಮಾಡ್ತೀನಿ ಅಂತೇಳಿ ಮಾಡ್ತಾ ಇದ್ದಾಳೆ. ಅವಳು ಚೆನ್ನಾಗಿ ಇಷ್ಟಪಟ್ಟು ವೀಡಿಯೋ ಮಾಡಿದ್ಲಲ್ಲ ಅಂಥೇಳಿ ಅದನ್ನು ಕೂಡ ನಾನು ಅಪ್ಲೋಡ್ ಮಾಡಿದೆ. ಇನ್ನು ಊಟ ಎಲ್ಲ ಆದಮೇಲೆ ಹನಿ ಕವಡೆ ತೊಗೊಂಬಂದಿದ್ಲು, ಹಾಗಾಗಿ ಕವಡೆ ಆಡೋಣ ಅಂತೇಳಿ ಆಡ್ತಾ ಇದ್ದಾಳೆ. ಈ ಥರ ಅಜ್ಜಿ ಬಂದುಬಿಟ್ರೆ ಸಾಕು, ಅವಳು ಕವಡೆನ ಮರೀದೆ ಎತ್ಕೊಂಡು ಹೋಗ್ತಾಳೆ, ಯಾಕಂದರೆ ಅಜ್ಜಿ ಯಾವಾಗಲೂ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ, ಆಟ ಆಡ್ತಾರೆ ಅಂತೇಳಿ. ಇನ್ನು ನನ್ನ ಫ್ರೆಂಡು ಕೂಡ ಸ್ವಲ್ಪ ಫ್ರೀ ಟೈಮ್ ಇದೆ ಅಲ್ವಾ ಅಂತೇಳಿ ಅವಳು ಕೂಡ ಜಾಯ್ನ್ ಆಗಿ ಆಟ ಆಡ್ತಾ ಇದ್ದಾಳೆ. ಇನ್ನು ನೀವು ಆಟ ಆಡ್ಕೊಳ್ಳಿ ಅಂಥೇಳಿ ನಾನು ಮನೆಗೆ ಬಂದುಬಿಟ್ಟೆ, ಯಾಕಂದರೆ ಸಂಜೆ ಆಗೋಯ್ತಲ್ವ 5:30, ಹಾಗಾಗಿ ದೀಪ ಹಚ್ಬಿಟ್ಟು ಸ್ವಲ್ಪ ಹೊತ್ತು ಮನೇಲಿ ಇದ್ಬಿಟ್ಟು ಬರ್ತೀನಿ. ಅವ್ರನ್ನ ಕರೆದೆ, ಅವರು ಬರಲ್ಲ, ನೀವು ಹೋಗಮ್ಮ ಮನೆಗೆ ಅಂತ ಹೇಳಿದ್ರು. ಹಾಗಂತ ಅಲ್ಲೇ ಬಿಡೋಕ್ಕೆ ಇಷ್ಟ ಆಗಲ್ಲ ನನಗೆ, ಯಾಕಂದರೆ ಸಾಯಂಕಾಲ ಸ್ವಲ್ಪ ಅವ್ರ ಮನೇಲಿ ಸೊಳ್ಳೆ ಇರುತ್ತೆ, ಹಾಗಾಗಿ ಅದೊಂದು ಬೈಕಷ್ಟೇ ಅವ್ರನ್ನ ಬೇಗ ಕರ್ಕೊಂಡು ಬಂದುಬಿಡ್ತೀನಿ. ಸರಿ, ಇವಾಗ ಆಟ ಆಡಿ, ಹೆಂಗೂ ನಿನಗೆ ಔಷಧಿ ಇಲ್ವಲ್ಲ, ನಾನು ಮನೆಗೆ ಹೋಗಿ ದೀಪ ಹಚ್ಬಿಟ್ಟು ನಿನಗೆ ರಾತ್ರಿ ಮೆಡಿಷನ್ ತೊಗೊಂಡು ಬರ್ತೀನಿ ಅಂಥೇಳಿ ಮನೆಗೆ ಬಂದೆ. ಯಾವಾಗಲೂ ನಾವು ಮಂಗಳಾರತಿನ ಮಾಡಿದ್ಮೇಲೆ ಈ ಥರ ನೆಲದ ಮೇಲೆ ಇಟ್ಟಾಗ ಅದು ನಿಧಾನವಾಗಿ ಉರಿದು ಆಫ್ ಆಗಬೇಕು, ಆವಾಗ ನಾವು ಮಾಡಿರೋ ಪೂಜೆ ಕಂಪ್ಲೀಟ್ ಆಗಿದೆ ಅಂತಲೇ ಅರ್ಥ. ಇನ್ನು ಅವ್ರು ಇರಲಿಲ್ಲ ಅಲ್ವ ಮನೇಲಿ, ಹಾಗಾಗಿ ಪ್ರಶಾಂತವಾಗಿತ್ತು ಮನೆ. ಹಾಗಾಗಿ ಸ್ವಲ್ಪ ಭಗವದ್ಗೀತೆನಾದರೂ ಓದೋಣ, ಇವತ್ತಾದರೂ ನನಗೆ ಇದಕ್ಕೆ ಓದೋಕ್ಕೆ ಟೈಮ್ ಸಿಕ್ಕಿದೆ. ಅಂದರೆ ಸುಮಾರು ಟೈಮು ನಾನು ಓದಲ್ಲ, ಯಾವತ್ತಾದರೂ ನನಗೆ ಅನಿಸ್ದಾಗ ಮತ್ತು ಗಲಾಟೆ ಇಲ್ಲ ಮನೆಯಲ್ಲಿ ಅಂದಾಗ ಮಾತ್ರ ಈ ಥರ ನಾನು ಕೂತ್ಕೊಂಡು ಒಂದು 15ರಿಂದ 20 ನಿಮಿಷ ನನಗೆ ಎಷ್ಟಾಗುತ್ತೋ ಅಷ್ಟು ಓದ್ತೀನಿ. ತುಂಬಾ ಖುಷಿ ಅನಿಸುತ್ತೆ, ಮನಸ್ಸಿಗಂತೂ ತುಂಬಾ ತೃಪ್ತಿ ಕೊಡುತ್ತೆ ಈ ಥರ ನಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳೋದ್ರಿಂದ. ಇನ್ನು ಪಾತ್ರೆನೂ ಕೂಡ ನಾನು ತೊಳೆದಿಟ್ಬಿಟ್ಟು ಹೋಗಿದ್ದೆ ಹೋಗೋವಾಗಲೇ, ಹಾಗಾಗಿ ಅದನ್ನು ಕೂಡ ಜೋಡಿಸಿಟ್ಕೊಳ್ತಾ ಇದ್ದೀನಿ. ಅವ್ರ ಮನೇಲಿಲ್ಲ ಅಂತ ಎಷ್ಟು ನಿಶಬ್ದವಾಗಿದೆ ಇವತ್ತು ನಮ್ಮ ಮನೆ ಅಂತೀರಾ. ನನಗಂತೂ ನಿಜವಾಗ್ಲೂ ನಮ್ಮ ಮನೆನ ಇದು ಅಂತ ಅನಿಸ್ತಾಯಿತ್ತು, ಯಾಕಂದರೆ ಎಷ್ಟು ಗಲಾಟೆ ಮಾಡ್ತಾಯಿದ್ರು ಅಂದರೆ 1 ಸೆಕೆಂಡು ಸುಮ್ಮನೆ ಇರ್ತಾ ಇರಲಿಲ್ಲ. ನಾನು ಅಲ್ಲಿ ಏನಾದ್ರು ಕೆಲಸ ಮಾಡ್ತಾ ಇರ್ತೀನಿ, ಆದರೆ ಕಿವಿಗಳು ಅವ್ರು ಏನು ಮಾತಾಡ್ತಾ ಇದ್ದಾರೆ, ಅವ್ರು ಏನು ಮಾಡ್ತಿದ್ದಾರೆ ಅಂಥೇಳಿ ಕೇಳಿಸ್ಕೊಳ್ತಾ ಇರುತ್ತೆ. ಅಂದರೆ ನಮ್ಮ ಮೈಂಡಲ್ಲಿ ಅವ್ರ ಬಗ್ಗೆನೇ ಅಬ್ಸರ್ವೇಷನ್ ಇರುತ್ತೆ. ಇವತ್ತು ಅದು ಯಾವುದು ಇಲ್ದಿರೆ ಪ್ರಶಾಂತವಾಗಿತ್ತಲ್ಲ ಮನೆ, ಒಂಥರ ಬೇಜಾರು ಅನ್ನಿಸ್ತಾಯಿತ್ತು, ಒಂಥರ ಖುಷಿನೂ ಅನ್ನಿಸ್ತಾಯಿತ್ತು.
ಭಗವದ್ಗೀತೆ ಓದೋದಕ್ಕೆ ಟೈಮ್ ಸಿಕ್ತು ಅಂತ ಹೇಳಿ ಇನ್ನು ಪಾತ್ರೆ ಎಲ್ಲ ಜೋಡಿಸ್ಬೇಡ ಅಂತೇಳಿ ಜೋಡಿಸ್ಕೊಳ್ತಾ ಇದ್ದೀನಿ. ನಾನು ಈ ಥರ ಎಲ್ಗಾರ ಹೋಗಿಬಿಟ್ರೆ ಪಾತ್ರೆಗಳನ್ನ ತೊಳೆದಿಟ್ಬಿಟ್ಟು ಹೋಗ್ತೀನಿ, ಬರೋಷ್ಟೊತ್ತಿಗೆ ಸ್ವಲ್ಪ ಡ್ರೈ ಆಗಿಬಿಟ್ಟಿರುತ್ತೆ. ಅದನ್ನು ಹಾಗೆ ಜೋಡಿಸ್ಕೊಬೋದು, ಬಂದಾಗ ಈಸಿ ಆಗುತ್ತೆ. ಮತ್ತು ಯಾರ್ದಾರ ಮನೆಗಾಗಲಿ ಎಲ್ಗಾದರೂ ಹೋಗಿ ಬಂದಮೇಲೆ ಮನೇಲಿ ಕೆಲಸ ಮಾಡೋಕ್ಕೆ ತುಂಬ ಬೇಜಾರಂತ ಅನ್ನಿಸ್ತಾ ಇರುತ್ತೆ. ಎಲ್ಲ ಕೆಲಸ ಮುಗ್ದಿದ್ರೆ ಮನೆಗೆ ಬಂದರೆ ಸ್ವಲ್ಪ ಫ್ರೆಶ್ ಫೀಲ್ ಅಂತ ಅನ್ನಿಸ್ತಾ ಇರುತ್ತೆ. ಇನ್ನು ಟೀ ಮಾಡ್ಕೊಂಬೇಡ ಅಂತೇಳಿ ಟೀ ಮಾಡ್ಕೊಳ್ತಾ ಇದ್ದೀನಿ. ಶುಂಠಿ ಬೆಲ್ಲನ ಸೇರಿಸ್ಕೊಂಡು ಮಾಡ್ತಾಯಿದ್ದೀನಿ. ನನಗೆ ಈ ಥರ ಶುಂಠಿ ಹಾಕಿ ಬೆಲ್ಲ ಹಾಕಿ ಟೀ ಕಾಫಿ ಮಾಡ್ಕೊಳ್ಳೋದು ಅಂದರೆ ತುಂಬಾ ಇಷ್ಟ. ಡೈಲಿ ಒಂದು ಸತಿ ಮಾತ್ರ ನಾನು ಟೀ ಕಾಫಿ ಕುಡಿಯೋದು, ಅದು ಸಾಯಂಕಾಲ ಮಾತ್ರ. ಬೆಳಗ್ಗೆ ಮತ್ತು ಮಧ್ಯದಲ್ಲಿ ಯಾವತ್ತೂ ಕುಡಿಯೋಕ್ಕೆ ಹೋಗಲ್ಲ. ಸಂಜೆ ಆಗಿದ ತಕ್ಷಣ ಅಭ್ಯಾಸ ಆಗಿರೋದ್ರಿಂದ ಅದು ಕ್ರೇವಿಂಗ್ಸ್ ಆಗ್ತಾ ಇರುತ್ತೆ ಸಂಜೆ ಆದಮೇಲೆ. ಹಾಗಾಗಿ ನಾನು ಟೀ ಕುಡಿತಾ ಇದ್ದೀನಿ ಇವಾಗ. ಇನ್ನು ಟೀ ಕುಡಿದ್ಬಿಟ್ಟು ಅವ್ರ ಮನೆಗೆ ಹೋಗೋಣ ಅಂಥೇಳಿ ಹೊರಡ್ತೆ. ಅಲ್ಲಿ ಹೋದ್ಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ನನ್ನ ಮಗಳು ನಾನು ಹೋಗೋಷ್ಟೊತ್ತಿಗೆ ಚಿಕ್ಕವಳು, ಅವಳು ದೊಡ್ಡಪ್ಪನ ಜೊತೆ ಎಲ್ಲೋ ಹೋಗಿದ್ಲು, ಅಂದರೆ ಬೇರೆಯವ್ರ ಫ್ರೆಂಡ್ ಮನೆಗೆ ಹೋಗಿದ್ಲು. ಅಲ್ಲೂ ಅವ್ರ ಮನೆಗೆ ಇನ್ನೊಂದು ಹುಡುಗಿ ಬರುತ್ತೆ ಅವಳ ಏಜಿಂದೆ, ಅವಳು ಇದ್ದಾಳೆ ಅಂಥೇಳಿ ಅವ್ರ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟಿದ್ರು. ಈಗಲೇ ಹಿಂಗೆ ಅವಾಗ ಈಗಲೇ ಹೆಂಗೆ ಅವಾಗ ಹೆಂಗೆ ಅವಾಗ ಚೆನ್ನಾಗಿದ್ದೆ, ಇನ್ನೂ ದಪ್ಪ ಮಾಡಿದ್ದೆ. ಮತ್ತೆ ನಮ್ಮದು ಕೂಡ ಊಟ ಆದಮೇಲೆ ಹೆಂಗೋ ಲಯ ಅಲ್ಲಿ ಹೋಗಿದ್ದಾಳಲ್ವ, ಅವಳನ್ನ ಕರ್ಕೊಂಡು ಬಂದುಬಿಡೋಣ, ವಾಕು ಆದಂಗೆ ಆಗುತ್ತೆ ಅಂಥೇಳಿ ಎಲ್ಲರೂ ಮಾತಾಡಿಕೊಂಡು ಖುಷಿ ಖುಷಿಯಾಗಿ ನಡ್ಕೊಂಡು ರೇಗಿಸ್ಕೊಂಡು ಅಜ್ಜಿಗೆ ಹೋಗ್ತಾ ಇದ್ದೀವಿ ಲಯನ ಕರ್ಕೊಂಡು ಬರೋದಕ್ಕೆ. ತುಂಬಾ ಚೆನ್ನಾಗಿರುತ್ತೆ ಈ ಥರ ಎಲ್ಲರೂ ಸೇರಿ ವಾಕ್ ಮಾಡಿಕೊಂಡು ನಡ್ಕೊಂಡು ಓಡಾಡೋದು. ಮಾತುಗಳನ್ನ ತುಂಬ ಜಾಸ್ತಿ ಆಡ್ತಾ ಇರ್ತೀವಿ, ತುಂಬಾ ನಗ್ತಾ ಇರ್ತೀವಿ. ಅದರಲ್ಲೂ ಅಜ್ಜಿಗೆ ರೇಗಿಸ್ಕೊಂಡು ನಗ್ಕೊಂಡು ಹೋಗ್ತಾ ಇದ್ವಿ. ಹೌದಾ, ನೀನು ಹರಿಣಿ ಹುಡ್ಕೊ ಬಂದ ಇಲ್ಲಿಗೆ ಹಂಗಾದ್ರೆ? ಈ ಸುಬ್ಬನ ಯಾವುದು, ಈ ಸುಬ್ಬ ಯಾಕೆ ಬರ್ತಾ ಇಲ್ಲ ಅಂತ ಹರಿಣಿ ಸಿಕ್ಕಿಲ್ಲ, ಅವಳು ಊರಿಗೆ ಹೋಗಿದ್ದಾಳೆ ತಾನೆ, ನೀನೇ ಬಂದ್ಬಿಟ್ಟೆ. ಅವಳು ಬಂದ್ಲಂತಲ್ಲ. ಇಲ್ಲ ಬಂದಿಲ್ಲ. ಹರಿಣಿ ಜೊತೆ ಮಾತಾಡ್ದಲ್ಲಯ್ಯ ಫೋನಲ್ಲ. ಹ್ಮ್ ಇನ್ನು ಲಯಗೆ ಪಾಪ ಅವಳ ಫ್ರೆಂಡು ಹರಿಣಿ ಸಿಗಲೇ ಇಲ್ಲ, ಊರಿಗೆ ಹೋಗ್ಬಿಟ್ಟಿದ್ಲಂತೆ. ಹಾಗಾಗಿ ನಾವು ಕೂಡ ಮನೆಗೆ ಹೊರಟ್ವಿ. ಯಾರೆಲ್ಲ ಈ ವಿಡಿಯೋ ನೋಡಿದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆಯಿತಾ. ಮತ್ತೆ ಸಿಗ್ತೀನಿ, ಬಾಯ್, ಟೇಕ್ ಕೇರ್.